ಅವರಿಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೋಹಿತ್. ನಾನು ಕೃಷಿ ವಿಶ್ವವಿದ್ಯಾನಿಲಯ GKVKಯಲ್ಲಿ ಕೃಷಿ ವಿಭಾಗದಲ್ಲಿ ಅಂತಿಮ ವರ್ಷದಲ್ಲಿ ವ್ಯಾಸಂಗವನ್ನು ಮಾಡುತ್ತಿದ್ದು, ವೇದಿಕೆ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೂ, ಹೀತಾ ಗ್ರಾಮದ ಎಲ್ಲ ರೈತ ಬಾಂಧವರಿಗೂ, ಗ್ರಾಮಸ್ಥರಿಗೂ ಹಾಗೂ ನನ್ನ ಸಹಪಾಠಿಗಳಿಗೂ ಶುಭ ಸಂಜೆಯನ್ನು ಕೋರುತ್ತಾ, ಬೀಜದ ಪರೀಕ್ಷೆ ಅಂದ್ರೆ ಏನು ಹಾಗೂ ಅದರ ಮಹತ್ವವನ್ನು ತಿಳಿಸಲು ಬರುತ್ತಿದ್ದಾರೆ ಮೈತ್ರಿ. ಎಲ್ಲರಿಗೂ ನಮಸ್ಕಾರ. ಗುಣಮಟ್ಟದ ಬೀಜವನ್ನು ಉಪಯೋಗಿಸಿ ಉತ್ತಮ ಬೆಳೆಯನ್ನು ಉತ್ಪಾದಿಸಿ. ನಾವು ಬಿತ್ತನೆ ಮಾಡುವ ಬೀಜಗಳು ಗುಣಮಟ್ಟ ಚೆನ್ನಾಗಿದೆಯೇ, ಅದರಿಂದಾಗುವ ಅನೇಕ ನಷ್ಟಗಳನ್ನು ತಡೆಹಿಡಿಯಬಹುದು. ಆದ್ದರಿಂದ ನಾವು ಬೀಜ ಪರೀಕ್ಷೆ ಮಾಡುವುದು ಹಾಗೂ ಬೀಜೋಪಚಾರ ಮಾಡುವುದು ಮುಖ್ಯವಾಗಿದೆ. ಮೊದಲಿಗೆ ಬೀಜ ಪರೀಕ್ಷೆ ಎಂದರೇನು? ಇದು ಕೃಷಿಯಲ್ಲಿ ಬಹಳ ಮುಖ್ಯವಾದ ಹಂತವಾಗಿದ್ದು, ಬೆಳೆಗಳು ಉತ್ತಮವಾಗಿ ಬೆಳೆಯಲು ಆ ಬೀಜ ಆರೋಗ್ಯವಾಗಿದೆಯೇ, ಉತ್ತಮ ಮೊಳಕೆಯೊಡೆಯುವ ಶಕ್ತಿ ಹೊಂದಿದೆಯೇ ಹಾಗೂ ಶುದ್ಧವಾಗಿದೆಯೇ ಎಂಬುದನ್ನು ಪರೀಕ್ಷಿಸುವ ಪ್ರಕ್ರಿಯೆ. ಬೀಜ ಪರೀಕ್ಷೆಯ ಉಪಯೋಗಗಳು: ಉತ್ತಮ ಗುಣಮಟ್ಟದ ಬೀಜಗಳು ಬಳಸುವುದರಿಂದ ಬೆಳೆಗಾರರು ಉತ್ತಮ ಇಳುವರಿಯನ್ನು ಪಡೆಯಬಹುದು. ಬೀಜ ಪರೀಕ್ಷೆಯು ಮೊಳಕೆಯೊಡೆಯುವ ಅಥವಾ ದುರ್ಬಲ ಬೀಜಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಇದರಿಂದ ಬೆಳೆಗಾರರಿಗಾಗುವ ಅನಗತ್ಯ ವೆಚ್ಚ ಮತ್ತು ನಷ್ಟವನ್ನು ತಪ್ಪಿಸಬಹುದು. ಬೀಜ ಪರೀಕ್ಷೆಯ ವಿಧಗಳು: ಶಕ್ತಿ ಪರೀಕ್ಷೆ, ತೇವಾಂಶ ಪರೀಕ್ಷೆ, ಶುದ್ಧತೆ ಪರೀಕ್ಷೆ, ರೋಗ ಪರೀಕ್ಷೆ ಇತ್ಯಾದಿಗಳಿಂದ ಬೀಜ ಪರೀಕ್ಷೆಯ ಗುಣಮಟ್ಟವನ್ನು ಪರೀಕ್ಷಿಸಬಹುದಾಗಿದೆ. ಸಹೋದ್ಯೋಗಿ ಮಿತ್ರರೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಹಿರಿಯರು, ಹೀತಾ ಗ್ರಾಮದ ನಿವೃತ್ತ ಶಿಕ್ಷಕರೇ ಮತ್ತು ಹಿರಿಯರೇ ಮತ್ತು ಸಭಾಂಗಣದ ಮುಂದೆ ನೆರೆದಿರ್ತಕ್ಕಂಥ ಗ್ರಾಮದ ಎಲ್ಲ ಕೃಷಿಕ ಬಂಧುಗಳು, ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತಿಸ್ತೀನಿ. ನನಗೆ ಕೊಟ್ಟಿರ್ತಕ್ಕಂಥ ವಿಷಯ, ನನ್ನ ವಿಶೇಷ ಅಧ್ಯಯನದ ವಸ್ತು ಬೀಜ ವಿಜ್ಞಾನ ಮತ್ತು ತಾಂತ್ರಿಕತೆ. ಅಂದರೆ ನಾವು ಅಧ್ಯಯನ ಮಾಡಿರ್ತಕ್ಕಂಥದ್ದು ಪ್ರತ್ಯೇಕವಾಗಿ ಸದೃಢ ಆನುವಂಶಿಕ ಶುದ್ಧತೆ ಮತ್ತು ಭೌತಿಕ ಶುದ್ಧತೆ ಇರ್ತಕ್ಕಂಥ ಬೀಜಗಳನ್ನು ಯಾವ ರೀತಿ ಆಯಾ ಬೆಳೆಗೆ ಸಂಬಂಧಪಟ್ಟ ಹಾಗೆ ಗುರುತಿಸ್ತಕ್ಕಂಥದ್ದು, ಸಂಬಂಧಪಟ್ಟಂಥ ಬೆಳೆಗಳ ಉತ್ಪಾದನೆ ಅಲ್ಲದೆ ಬೀಜೋತ್ಪಾದನಾ ಬೆಳೆಗಳನ್ನು ಬೆಳೀತಕ್ಕಂಥದ್ದು ಹೀಗೆ ಸವಿಸ್ತಾರವಾಗಿ ಕರ್ನಾಟಕದ ಎಲ್ಲ ಮೂಲೆ ಮೂಲೆಗೆ ರೈತ ಬಾಂಧವರಿಗೆ ಯಾವ ರೀತಿಯಾಗಿ ಸದೃಢವಾದ ಬಿತ್ತನೆ ಬೀಜ ಸಾಮಗ್ರಿಯನ್ನು ಒದಗಿಸಬೇಕು, ಅದಕ್ಕಿರ್ತಕ್ಕಂಥ ಕಾರ್ಯಕ್ರಮಗಳೇನು, ಅದನ್ನು ಯಾವ ರೀತಿಯಾಗಿ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೋಬೇಕು, ಆ ಆಯ್ಕೆಯಾದ ಕ್ಷೇತ್ರಗಳಿಗೆ ಯಾವ ರೀತಿಯಾಗಿ ಬೀಜ ಸಾಮಗ್ರಿಯನ್ನು ಸಿದ್ಧಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಪ್ರಮುಖವಾದ ಅಧ್ಯಯನ ಮತ್ತು ಸಂಶೋಧನೆ, ವಿಸ್ತರಣೆ ಮತ್ತು ಬೀಜೋತ್ಪಾದನಾ ಕಾರ್ಯಕ್ರಮಗಳಲ್ಲಿ ನಾವು ತೊಡಗಿಸ್ಕೊಂಡಿರ್ತಕ್ಕಂಥ ಅನುಭವ 29 ವರ್ಷದ್ದು. ಬಿತ್ತನೆಗೆ ಬೀಜನೇ ಮೊದಲು, ಮೊಳಕೆಗೆ ಮಣ್ಣೇ ಮೊದಲು, ಆ ರೀತಿ ಒಂದು ನಾಣ್ಣುಡಿ ಇದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಅಂದರೆ ಒಂದಿಡೀ ಬೀಜನ ಕೈಯಲ್ಲಿ ಇಟ್ಕೊಂಡ್ರೆ ಆ ಬೀಜದಿಂದ ಬರ್ತಕ್ಕಂಥ ಸಂಪತ್ತು ಎಕರೆವಾರು, ಹೆಕ್ಟೇರ್ವಾರು ಸಂಪತ್ತು ಬರುತ್ತೆ. ಹಂಗೆ ಎಕರೆವಾರು ಮತ್ತು ಹೆಕ್ಟೇರ್ವಾರು ನಾವು ಸಂಪನ್ಮೂಲಗಳನ್ನು ಕೃಷಿಗೆ ಬಳಸಬೇಕಾದ್ರೆ ಒಂದು 5 kg ಇರ್ಬೋದು, 10 kg ಇರ್ಬೋದು ಬೀಜ. ಆದರೆ 5 kg 10 kg ಬೀಜನ ತಗೊಂಡೋಗಿ ಹಾಕುವಂಥದ್ದು ಎಕರೆಗಳಲ್ಲಿ, ಹೆಕ್ಟೇರ್ಗಳಲ್ಲಿ ಹಾಕ್ತೀವಿ. ಈ ಬೀಜ ಸಾಮಗ್ರಿಗೆ ಹೋಲಿಸಿದಾಗ ನಾವು ಈ ಬೆಳೆಗೆ ನಾವು ಹಾಕ್ತಕ್ಕಂಥ ಇತರ ಸಂಪನ್ಮೂಲಗಳು ಹೆಚ್ಚಿನ ವೆಚ್ಚ ಇರ್ತದೆ. ಅಂದರೆ ಗೊಬ್ಬರ ಇರ್ಬೋದು, ಭೂಮಿಯ ವೆಚ್ಚ ಇರ್ಬೋದು, ನೀರಿನ ವೆಚ್ಚ ಇರ್ಬೋದು, ಆಳು ಕಾಳುಗಳ ವೆಚ್ಚ ಇರ್ಬೋದು, ಅದಕ್ಕೆ ಔಷಧಿಗಳನ್ನು ಹೊಡಿತಕ್ಕಂಥದ್ದು ವೆಚ್ಚ ಇರ್ಬೋದು, ಗೊಬ್ಬರ ಗೋಡುಗಳ ವೆಚ್ಚ ಇರ್ಬೋದು. ಈ ಎಲ್ಲ ವೆಚ್ಚಗಳಿಗೂ ಸಮಾನವಾದಂಥದ್ದು ಅಲ್ಪ ವೆಚ್ಚದ ಅಲ್ಪ ಪ್ರಮಾಣದ ಬೀಜ ಸಾಮಗ್ರಿ ಅಂತಕ್ಕಂಥದ್ದನ್ನು ನಮ್ಮ ರೈತರು ಮನದಟ್ಟು ಮಾಡ್ಕೋಬೇಕು. ನೀವು ಎಷ್ಟೇ ಸಂಪನ್ಮೂಲಗಳನ್ನು ವ್ಯಯಿಸಿದಾಗಲೂ ಕೂಡ, ಎಷ್ಟೇ ಖರ್ಚು ವೆಚ್ಚಗಳನ್ನು ಎಕರೆಗೆ ಇಟ್ಟಾಗಲೂ ಕೂಡ, ಎಕರೆಗೆ ಬೇಕಾಗಿರೋ 5 kg ಬೀಜವನ್ನು ನೀವು ಸಮರ್ಥವಾಗಿ ಅಧಿಕೃತ ಮೂಲಗಳಿಂದ ಪಡೀಲಿಲ್ಲ, ಅಥವಾ ನೀವೇ ಉತ್ಪಾದನೆ ಮಾಡಿರ್ತಕ್ಕಂಥ ಬೀಜಗಳನ್ನು ಸರಿಯಾದ ಪ್ರಮಾಣದಲ್ಲಿ ಅವನ್ನು ತಯಾರು ಮಾಡಿಕೊಂಡು ಅವನ್ನು ಬಿತ್ತನೆ ಮಾಡಲಿಲ್ಲ ಅಂದರೆ ಆ ಭೂಮಿಗೆ ಹಾಕಿರ್ತಕ್ಕಂಥ ಇತರ ಎಲ್ಲ ಸಂಪನ್ಮೂಲಗಳು ವ್ಯಯ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಅಂದರೆ ಒಂದಿಡೀ ಬೀಜ 1 ಎಕರೆಗೆ ಸಮ, 5 kg ಬೀಜ 1 ಎಕರೆಗೆ ಸಮ. ಆ 1 ಎಕರೆಗೆ ಸಮಾನವಾದಂಥ 5 kg ಬೀಜ ಹಾಕ್ಬೇಕಾದ್ರೆ, ಆ ಬೀಜನ ಆಯ್ಕೆ ಮಾಡಬೇಕಾದ್ರೆ, ತಯಾರಿ ಮಾಡಬೇಕಾದ್ರೆ, ಅದನ್ನು ಬಿತ್ತಬೇಕಾದ್ರೆ ಏನೆಲ್ಲ ನಾವು ಮುಂಜಾಗ್ರತೆ ವಹಿಸಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ವಿಷಯದ ಮೇಲೆ ನಾನು ಮಾತಾಡ್ತೀನಿ. ಅವಧಿನ ಕಡಿಮೆ ಮಾಡಬೇಕು, ರೋಗ ನಿರೋಧಕ್ಕೆ ಇರ್ತಕ್ಕಂಥ ರೋಗಗಳ ನಿವಾರಣೆ ಮಾಡಬೇಕು. ಅದಕ್ಕೆ ಔಷಧಿ ಹೊಡೆಯೋದಲ್ಲ,
ಆ ಒಂದು ತಳಿಯಲ್ಲೇ ರೋಗ ನಿರೋಧಕ ಶಕ್ತಿಯನ್ನು ಅಳವಡಿಸಿ ಉತ್ಪಾದನೆ ಮಾಡ್ತಕ್ಕಂಥ ಜಾಣತನ ನಮ್ಮದಾಗಿತ್ತು. ಆ ಒಂದು ದಿಸೆಯಲ್ಲಿ ಸಾಕಷ್ಟು ಸಂಕರ ತಳಿಗಳು, ಸಾಕಷ್ಟು ಸುಧಾರಿತ ತಳಿಗಳನ್ನು ನಾವು ಅಭಿವೃದ್ಧಿ ಮಾಡಿದ್ದೀವಿ. ಅದು ನಿಜವಾಗಿಯೂ ಎಲ್ಲ ಕೃಷಿ ವಿಶ್ವವಿದ್ಯಾನಿಲಯಗಳ ಕೊಡುಗೆ ಅಂತಲೇ ಹೇಳ್ಬೋದು. ಅದು ಬೆಳೆ ರಾಗಿ ಉದಾಹರಣೆಗೆ ತಗೊಂಡ್ರೆ ಒಳ್ಳೆ ತೆನೆಗಳನ್ನೆಲ್ಲ ಸಪ್ರೇಟಾಗಿ ಕಟಾವು ಮಾಡಿ ಕಂತಿದ್ರು, ಕಣದಲ್ಲಿ ಸಪ್ರೇಟಾಗಿ ಅವನ್ನ ಒಣಗಿಸ್ತಿದ್ರು, ಬಡಿತಿದ್ರು, ತೂರ್ತಿದ್ರು, ಮತ್ತೆ ಕೇರ್ತಿದ್ರು, ಆಯಿತಾ, ಮಾಡಿ ಅವನ್ನ ಸಪ್ರೇಟ್ ಚೀಲದಲ್ಲಿ ಎತ್ತಿಟ್ಕೊಂತಿದ್ರು. ನಾವು ಅದನ್ನೇ ಮಾಡ್ತಾ ಇರೋದು. ನಾವು ಹೆಚ್ಚಿಗೆ ಹೆಂಗೆ ಮಾಡೋದಕ್ಕೆ ಸಾಧ್ಯ ಆಗಿದೆ ಅಂದರೆ, ನಾವು ಅದಕ್ಕೆ ಒಂದು ವಿಭಾಗನೇ ಮಾಡ್ಕೊಂಡಿದ್ದೀವಿ. ಅಂದರೆ ನೀವು ಬೆಳೆ ಉತ್ಪಾದನೆಯಲ್ಲಿ ಬೀಜಕ್ಕೆ ಬೇಕಾದಂಥ ತೆನೆಗಳನ್ನು ಸಪ್ರೇಟಾಗಿ ಮಾಡ್ಕೊಂತಿದ್ರಲ್ಲ, ನಾವು ಬೆಳೆ ಉತ್ಪಾದನೆಗೇ ಸಂಸ್ಥೆಗಳ ವಿಭಾಗಗಳನ್ನು ಸಪ್ರೇಟ್ ಮಾಡಿಕೊಂಡು ಅದಕ್ಕೆ ವಿಜ್ಞಾನಿಗಳು ದುಡಿತಾ ಇದ್ದೀವಿ. ಹಂಗೊಂದು ಬೀಜೋಪಚಾರನೂ ಸಹ ಮಾಡ್ತಾಯಿದ್ರು ರೈತರುಗಳು. ಏನೆಲ್ಲ ಬೀಜೋಪಚಾರ ಯಾವುದ್ಯಾವುದ್ರಲ್ಲಿ ಮಾಡ್ತಾಯಿದ್ರು ಅಂತ ಅಂದರೆ, ಸಗಣಿ, ಗಂಜಲ, ಸುಣ್ಣ ಇವೆಲ್ಲವನ್ನೂ ಬಳಸಿ ಅವರು ಬೀಜೋಪಚಾರ ಮಾಡ್ತಾಯಿದ್ರು. ಅಂದರೆ ಅವನ್ನೆಲ್ಲ ಸೇರಿಸಿ ಮಾಡ್ತಿರ್ಲಿಲ್ಲ. ಬರೀ ಸಗಣಿಯಲ್ಲಿ ಅಷ್ಟೇ ಲೇಪನ ಮಾಡ್ತಕ್ಕಂಥದ್ದು, ಒಂದ್ಸರಿ ಬರೀ ಗಂಜಲದಲ್ಲಿ ಅಷ್ಟೇ ಮಾಡ್ತಿದ್ರು. ಇವನು 3 ಸೇರಿಸಿದ್ರೆ ಏನು ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು ನಾವು ಸ್ವಲ್ಪ ಸಂಶೋಧನೆಗಳಿಂದ ಕಂಡುಕೊಂಡು ಯಾವ ಪ್ರಮಾಣದಲ್ಲಿ ಮಾಡಬೇಕು, ಯಾವುದು ವಿಧಿವಿಧಾನಗಳಲ್ಲಿ ಮಾಡಬೇಕು, ಎಷ್ಟು ಸರಳವಾಗಿ ಮಾಡಬೇಕು, ಜೊತೆಗೆ ಬೇರೆ ಬೇರೆ ಥರದ ಬೀಜೋಪಚಾರಗಳು ಇದ್ದಾವೆ. ಬೀಜೋಪಚಾರ ಅಂದರೆ ಏನು? ಬೀಜಕ್ಕೆ ಆ ತಾತ್ಕಾಲಿಕವಾಗಿ ಅಥವಾ ದೀರ್ಘಕಾಲಿಕವಾಗಿ ಅದು ಯಶಸ್ವಿಯಾಗಿ ಮೊಳಕೆ ಆಗೋದಕ್ಕೆ ಮತ್ತು ಸಸಿಗಳನ್ನು ಕೊಡೋದಕ್ಕೆ, ಸದೃಢವಾದ ಸಸ್ಯಗಳನ್ನು ಬೆಳವಣಿಗೆಗೆ ಸಹಾಯ ಮಾಡೋದಕ್ಕೆ ಬೀಜಕ್ಕೆ ಮಾಡ್ತಕ್ಕಂಥ ಉಪಕಾರನೇ ಉಪಚಾರ. ಏನೇನು ಉಪಕಾರ ಮಾಡ್ಬೋದು ಬೀಜಕ್ಕೆ ಅಂತ ಅಂದರೆ, ಲೇಪನ ಮಾಡ್ತಕ್ಕಂಥದ್ದು, ಅಥವಾ ಉಂಡೆಗಳನ್ನು ಮಾಡ್ತಕ್ಕಂಥದ್ದು, ಅಥವಾ ಸಾರವರ್ಧನೆ ಮಾಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಬೀಜೋಪಚಾರಗಳಲ್ಲಿ ನಾವು ಕಂಡ್ಕೋಬೋದು. ಬೀಜೋಪಚಾರ ಅಂದ್ರೇನು? ರಾಸಾಯನಿಕ ಬೀಜೋಪಚಾರ, ಈಗೆಲ್ಲ ನಿಮಗೆ ಬರ್ತಕ್ಕಂಥ RSKಗಳಲ್ಲಿ ಬರ್ತಕ್ಕಂಥ ಎಲ್ಲವಕ್ಕೂ ಬೀಜೋಪಚಾರ ಆಗಿರುತ್ತೆ. ಅವು ರಾಸಾಯನಿಕ ಬೀಜೋಪಚಾರಗಳು. ಇನ್ನು ನೀವೇ ಮಾಡ್ಕೋಬೋದಂಥ ಬೀಜೋಪಚಾರಗಳು ಯಾವುವು ಅಂತ ಅಂದರೆ, ಸಾಂಪ್ರದಾಯಿಕವಾಗಿ ಪ್ರಾಣಿ ಮೂಲದ ಸಾಮಗ್ರಿಗಳನ್ನು ಬಳಸಿ, ಅಂದರೆ ಸಗಣಿ, ಗಂಜಲ ಈ ಥರದನ್ನು ಬಳಸಿ ನೀವು ಬೀಜೋಪಚಾರ ಮಾಡ್ಕೊಳ್ತಕ್ಕಂಥದ್ದು. ಅಂಥದಕ್ಕೆ ನಿಮ್ಮ ಹತ್ರನೇ ಪದಾರ್ಥಗಳಿದ್ದಾವೆ, ಸಾಮಗ್ರಿಗಳಿದ್ದಾವೆ, ಅವನ್ನ ಸಾಂಪ್ರದಾಯಿಕವಾಗಿ ಬೀಜೋಪಚಾರಗಳನ್ನು ಮಾಡ್ಬೋದು. ಈ ಬೀಜೋಪಚಾರ ಮಾಡೋದ್ರಿಂದ ಬಿತ್ತನೆಗೆ ಪೂರ್ವ ಬೀಜೋಪಚಾರ ಮತ್ತು ಬೀಜವನ್ನು ಸಂಗ್ರಹಣೆ ಮಾಡೋದಕ್ಕಿಂತ ಮುಂಚೆ ಬೀಜೋಪಚಾರ, ಮತ್ತು ಸಂಗ್ರಹಣೆ ಮಾಡಿರ್ತೀರ ಒಂದು 6 ತಿಂಗಳು ಇಟ್ಕೋಬೇಕು, ವರ್ಷ ಇಟ್ಕೋಬೇಕು ಅಂದಾಗ ಅಲ್ಲಿಗೆ ಏನು ಬೀಜೋಪಚಾರ ಮಾಡಿದ್ರೆ ಯಶಸ್ವಿಯಾಗಿ ನಾವು ಯಾವುದೇ ಕೀಟ ಮತ್ತು ರೋಗದ ಬಾಧೆ ಇಲ್ಲದೆ ಮನೆಯಲ್ಲಿ ಕಾಳು ಕಡ್ಡಿನ ಸಂಗ್ರಹಣೆ ಮಾಡ್ಬೋದು. ಅದಕ್ಕೆ ಬೀಜೋಪಚಾರ ಏನು? ರಾಸಾಯನಿಕ ಬೀಜೋಪಚಾರ, ಜೈವಿಕ ಜೀವಾಣು ಬೀಜೋಪಚಾರ, ಸಾಂಪ್ರದಾಯಿಕ ಬೀಜೋಪಚಾರ, ಧೂಪೀಕರಣದ ಬೀಜೋಪಚಾರ. ಅಂದರೆ ಹೊಗೆಯ ಮೂಲಕ ಯಾವ ರೀತಿಯಾಗಿ ಹೊಗೆಯನ್ನು ಉದ್ಭವ ಮಾಡಿ ಯಾವ ಸಾಮಗ್ರಿಗಳನ್ನು ಬಳಸಿ ನಾವು ಫ್ಯೂಮಿಗೇಷನ್ ಅಂತ ಹೇಳ್ತೀವಿ, ಕನ್ನಡದಲ್ಲಾದರೆ ಧೂಪೀಕರಣ ಅಂತ ಹೇಳ್ಬೋದು. ಈ ಥರದ ಬೀಜೋಪಚಾರಗಳನ್ನು ಬಿತ್ತನೆಗೆ ಪೂರ್ವದಲ್ಲಿ ಮಾಡಿ ನಾವು ಯಶಸ್ವಿಯಾಗಿ ಗರಿಷ್ಠ 100% ಸದೃಢವಾದ ಬೀಜ ಮೊಳಕೆ ಮತ್ತು ಸದೃಢವಾದ ಸಸಿಗಳ ಸಂಖ್ಯೆ, ಸದೃಢವಾದ ಸಸ್ಯಗಳ ಸಂಖ್ಯೆಯನ್ನು ಎಕರೆವಾರು ಪ್ರದೇಶದಲ್ಲಿ ನಾವು ಸ್ಥಾಪಿಸ್ಬೋದು. ಆ ರೀತಿ ಸ್ಥಾಪಿಸ್ತಕ್ಕಂಥದ್ದು ಮೊಟ್ಟ ಮೊದಲ ಗುರಿಯಾಗಿರಬೇಕು ರೈತನಿಗೆ. ನಿಮ್ಮ ಹತ್ರನೇ ಇರ್ತಕ್ಕಂಥ ಪರಿಸರಕ್ಕೆ ಪೂರಕವಾದಂಥ, ಪರಿಸರಕ್ಕೆ ವಿರೋಧವಾದಂಥ ಪರಿಕರಗಳನ್ನು, ಸಾಮಗ್ರಿಗಳನ್ನು ನಿಮ್ಮದೇ ಮನೆ ಮುಂದೆ ಕಟ್ಟಿರ್ತಕ್ಕಂಥ ಹಸುಗಳು, ಎಮ್ಮೆಗಳು, ದನಗಳಿಂದ ಅದು ಹಾಕಿರ್ತಕ್ಕಂಥ ಸಗಣಿಯಿಂದ ಇರ್ಬೋದು, ಗಂಜಲದಿಂದ ಇರ್ಬೋದು, ಸುಣ್ಣದಿಂದಾಗಿ ಈಗೆಲ್ಲ ಪ್ರಚಲಿತವಾಗಿ ಬಂದಿರತಕ್ಕಂಥದ್ದು ಬೀಜಾಮೃತ ಅಂತಕ್ಕಂಥದ್ದನ್ನು ಮಾಡ್ಕೋಬೋದು. ಇದು ಎಲ್ಲ ಬೆಳೆಗಳಿಗೂ ಮಾಡ್ತಕ್ಕಂಥ ಬೀಜೋಪಚಾರ. ಯಾವ ರೀತಿ ಅಂದರೆ, 1 kg ಬೀಜ ನೀವು ಬಿತ್ತನೆಗೆ ಬಳಸ್ಬೇಕಾದ್ರೆ 4 ಪಟ್ಟು ನೀರು ತಗೋಬೇಕು. ಬೀಜಕ್ಕೆ 1 kg ಇದ್ದರೆ ಅರ್ಧ ಭಾಗದಷ್ಟು, ಅರ್ಧ kg ಸಗಣಿ ತಗೋಬೇಕು. ತಿರ್ಗಾ ಸಗಣಿ ಅರ್ಧ kg ಇದ್ದರೆ ಅದಕ್ಕಿಂತ ಕಡಿಮೆಯಷ್ಟು ಸುಣ್ಣದ ಪ್ರಮಾಣ ತಗೋಬೇಕು. 1 kg ಬೀಜಕ್ಕೆ ಒಂದು 20 ಗ್ರಾಮ್ ಸುಣ್ಣ ಆದರೆ ಸಾಕು. ಒಂದು 20 ml ಅಂದರೆ ಒಂದು ಅರ್ಧ ಕಪ್ಪನಷ್ಟು ಗಂಜಲ ಸಾಕು. ಇಷ್ಟು ತಗೊಂಡ್ರೆ ನೀವು ಈ ಬೀಜವನ್ನು ನೆನೆ ಹಾಕಿ ಈ ನೀರಿನಲ್ಲಿ, ನಾನು ಹೇಳಿದ್ದೀನಿ 1 kg ಬೀಜಕ್ಕೆ 4 ಲೀಟರಷ್ಟು ನೀರು ತಗೊಂಡ್ರೆ ನೀವು ಆ ನೀರಿನಲ್ಲಿ ಸಗಣಿಯನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ, ಈಗ 6 ಗಂಟೆ ಈ ಸಮಯ ಕರೆಕ್ಟಾಗಿದೆ, ಈಗ ಬಿಟ್ಟರೆ ಬೆಳಗ್ಗೆ 6 ಗಂಟೆಗೆ ಆ ನೀರಿನಲ್ಲಿ ಬಟ್ಟೆನಲ್ಲಿ ಕಟ್ಟಿರ್ತಕ್ಕಂಥ ಸಗಣಿಯಿಂದ ಹರಿದು ಬರತಕ್ಕಂಥ ರಸಾಮೃತ ಏನಿರುತ್ತೆ ಅದು ನೀರಿಗೆ ಬಂದಿರುತ್ತೆ. ಆ ನೀರಿಗೆ ಬೀಜವನ್ನು ಹಾಕಿ, ಆ ಬೀಜದ ಜೊತೆಗೆ ಇರ್ತಕ್ಕಂಥ 20 ಗ್ರಾಮ್ ಸುಣ್ಣ ಮತ್ತು 20 ಗ್ರಾಮ್ ಗಂಜಲ ಹಾಕಿದ ನಂತರ 10 ರಿಂದ 20 ನಿಮಿಷ ಮಾತ್ರ ನೀವು ಬಿತ್ತನೆಗೆ ರೆಡಿ ಮಾಡಿರ್ತಕ್ಕಂಥ ಬೀಜಗಳನ್ನು ಅದರಲ್ಲಿ ನೆನೆಸ್ತಕ್ಕಂಥದ್ದು. ನೆನೆಸಿ ನೆರಳಲ್ಲಿ ಹಾರ ಹಾಕಿ ಅವನ್ನು ಬಿತ್ತನೆ ಮಾಡ್ತಾರೆ. ಬಿತ್ತನೆ ಆದಮೇಲೆ ಅವಕ್ಕೆ ನೀರು, ಮಣ್ಣು, ಗೊಬ್ಬರ ಎಲ್ಲ ಸಿಕ್ಕಿದ ತಕ್ಷಣ ಬೀಜ ಬೆಳವಣಿಗೆಗಿಂತಲೂ ರೋಗ ಬೆಳವಣಿಗೆ ಜಾಸ್ತಿ ಆಗ್ತವೆ.
ಇದನ್ನು ಈ ಬೀಜಾಮೃತನ ನೀವು ಉಪಚಾರ ಮಾಡೋದ್ರಿಂದ ಆ ರೋಗಗಳು ಉಲ್ಬಣವಾಗದಂತೆ ಮತ್ತೆ ಹುಟ್ಟು ಪಡೆದಂತೆ ಇದು ತಡೆಗಟ್ಟುತ್ತೆ ಮಾಡಿರ್ತಕ್ಕಂಥ ಬೀಜಾಮೃತ. ಏನಿದೆ ಬೀಜಾಮೃತದಲ್ಲಿ ಅಂತ ಅಂದರೆ ಸೂಕ್ಷ್ಮ ಜೀವಾಣುಗಳು ಸಗಣಿಯಲ್ಲಿ ಇರ್ತವೆ. ಗಂಜಲ ಮತ್ತು ಸುಣ್ಣದಲ್ಲಿ ಅವುಗಳನ್ನ ಸುಟ್ಟಾಕ್ತಕ್ಕಂಥ ಗುಣ ಇದೆ. ಯಾವನ್ನ ರೋಗಾಣುಗಳನ್ನು ಸುಟ್ಟಾಕ್ತಕ್ಕಂಥ ಗುಣ ಇದೆ ಒಂದು. ಮತ್ತು ಸಗಣಿ, ಸುಣ್ಣ ಮತ್ತು ಗಂಜಲ ಮೂರು ಒಟ್ಟಿಗೆ ಭೂಮಿಗೆ ಬಿದ್ದರೆ ಬೇರೆ ರೀತಿಯ ಔಷಧ ಪರಿಣಾಮಗಳನ್ನು ಬೀರುತ್ತೆ. ಅಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿ ಜಗತ್ತು 100 1000 ಆಗೋಕ್ಕೆ ಸಪೋರ್ಟ್ ಮಾಡುತ್ತೆ. 100 1000 ಆಗೋದಕ್ಕೆ ಸಪೋರ್ಟ್ ಮಾಡುತ್ತೆ. ಮತ್ತು 100ಕ್ಕೆ 100% ಉತ್ತಮವಾದಂಥ ಸಸಿಗಳು ಮೊಳಕೆಯಾಗಿ ಸಸ್ಯಗಳಾಗಿ ಬೆಳೆಯೋವರೆಗೂ ಅವಕ್ಕೆ ಪೂರಕವಾಗಿ ಅದು ಔಷಧಿಯಾಗಿ ಕೆಲಸ ಮಾಡುತ್ತೆ. ಇದು ಬಿತ್ತನೆ ಪೂರ್ವ ಬೀಜೋಪಚಾರದಿಂದ ಆಗ್ತಕ್ಕಂಥ ಉಪಯೋಗ. ಬಿತ್ತನೆ ಪೂರ್ವ ಬೀಜೋಪಚಾರ ಯಾವ ರೀತಿ ಮಾಡ್ಕೋಬೇಕು? ದ್ರವ ರೂಪದಲ್ಲಿ ಮತ್ತು ಘನ ರೂಪದಲ್ಲಿ. ಇದು ದ್ರವ ರೂಪದಲ್ಲಿ ಚಾರ್ಟ್ ಹಾಕಿದರೆ ಅದು ನೋಡ್ಕೋಬೋದು. ಘನ ರೂಪದ ಹೆಂಗೆ ಮಾಡಬೇಕು? 1 kg ಬೀಜಕ್ಕೆ ಅರ್ಧ kgಯಷ್ಟು ಸಗಣಿ, 200 ಗ್ರಾಮ್ನಷ್ಟು ಮಣ್ಣು. ಅರ್ಧ kg ಸಗಣಿ 1 kg ಬೀಜಕ್ಕೆ, ಮತ್ತು 200 ಗ್ರಾಮ್ನಷ್ಟು ಮಣ್ಣು. ಯಾವ ಮಣ್ಣು? ನಿಮ್ಮ ಹೊಲದ್ದೇ ಮಣ್ಣು ಹಾಕಬೇಕು. ಬೀಜ 1 kg, ಅರ್ಧ kg ಸಗಣಿ, 200 ಗ್ರಾಮ್ ಮಣ್ಣು, 20 ಗ್ರಾಮ್ ಸುಣ್ಣ, 20 ml ಅರ್ಧ ಲೋಡದಷ್ಟು ಗಂಜಲ. ಇವನ್ನ ಮಣ್ಣು, ಸಗಣಿ ಇವೆಲ್ಲಕ್ಕೂ ನಾನು ಹೇಳಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ತಕ್ಕಂಥದ್ದು. ಮಣ್ಣಿಗೆ, ಸಗಣಿಗೆ, ಗಂಜಲ ಮತ್ತು ಸುಣ್ಣನ ಮಿಕ್ಸ್ ಮಾಡಿ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಅವನ್ನು ಮಿಕ್ಸ್ ಮಾಡಿ ಒಣಗಿಸ್ತಕ್ಕಂಥದ್ದು. ಅದು ಒಣಗಿದ ಮೇಲೆ ಪುಡಿ ಆಗ್ತೈತೆ. ಸೊ ಆ ಪುಡಿಯನ್ನು ಸಹ ಬೀಜಕ್ಕೆ ಈ ಬೆಲ್ಲದ ಅಂಟು ಮಾಡಿಕೊಂಡು ಲೇಪನ ಮಾಡ್ಬೋದು. ಬೀಜಕ್ಕೆ ಲೇಪನ ಮಾಡಿ ಆದರೂ ಬಿತ್ತನೆ ಮಾಡ್ಬೋದು. ತರಕಾರಿ ಬೀಜ ಇರ್ಬೋದು, ಅಥವಾ ಬೇಳೆಕಾಳುಗಳ ಬೀಜ ಇರ್ಬೋದು, ಅಥವಾ ರಾಗಿ ಇರ್ಬೋದು, ಇಂಥವಕ್ಕೆ. ಸಸಿ ಮಡಿಗಳಿಗಾದರೆ ಇದೇ ರೀತಿ ಬೀಜ ಮಾಡಿ ಪುಡಿ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಸಸಿ ಮಡಿಗೆ ಹಾಕ್ಬೋದು. ಇದು ಬೀಜೋಪಚಾರ. ಈ ಥರ ಮಾಡ್ಕೋಬೋದು. ರಾಗಿ ಬಿತ್ತನೆ ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಒಡಕುಲ್ ಬೀಜ ಇದೆ, ಕಪ್ಪು ಗಟ್ಟಿರ್ತಕ್ಕಂಥ ಬೀಜಗಳಿದ್ದಾವೆ, ಜೊಳ್ಳು ಬೀಜಗಳಿದ್ದಾವೆ. ರಾಗಿನಲ್ಲಿ ಹೆಂಗೆ ಕಂಡುಹಿಡಿಯೋದು? ಹಾಗಾಗಿ ರಾಗಿನ ತಯಾರು ಮಾಡ್ಕೋಬೇಕಾದ್ರೆ ಚೆನ್ನಾಗಿ ಜರಡಿ ಆಡಿ ಉತ್ತಮವಾದಂಥ ಬೀಜಗಳನ್ನು ಆಯ್ಕೆ ಮಾಡ್ಕೋಬೇಕು. ಅದು ಕಷ್ಟ. ಜರಡಿ ಆಡ್ತಕ್ಕಂಥದ್ದು ಬೀಜನ ಯಾರೂ ರಾಗಿನ ಹಾಯಿಸ್ಕೊಂಡು ಕೂತ್ಕೊಳ್ಳಲ್ಲ. ಅದಕ್ಕೇನು ಮಾಡಬೇಕು ಅಂದರೆ ಉತ್ತಮವಾದ ಉಪಾಯ, ರಾಗಿ ತಮ್ಮದೇ ಬೆಳೆಯಿಂದ ಉತ್ತಮವಾದಂಥ ತಳಿಗಳನ್ನು, ಉತ್ತಮವಾದ ತೆನೆಗಳನ್ನು ಸಪ್ರೇಟ್ ಮಾಡಬೇಕು. ಅವನ್ನ ಸಪ್ರೇಟಾಗಿ ಒಣಗಿಸ್ಕೋಬೇಕು. ಅವುಗಳಿಂದ ಗಟ್ಟಿ ಬೀಜಗಳನ್ನು ಸಪ್ರೇಟ್ ಮಾಡಿಕೊಂಡು ಅದಕ್ಕೆ ನಾವು ಹೇಳಿರ್ತಕ್ಕಂಥ ಬೀಜೋಪಚಾರ ಮಾಡಬೇಕು. ಆ ಥರ ತಯಾರು ಮಾಡ್ಕೊಂಡಂಥ ಬೀಜಗಳನ್ನು ಬೀಜ ಪರೀಕ್ಷೆ ಮಾಡಬೇಕು. ಯಾವ ರೀತಿ ಮಾಡಬೇಕು? ಶುದ್ಧವಾದ ಮರಳು ನಿಮಗೆ ಸಿಗುತ್ತೆ. ನಾವು ಪ್ರಯೋಗಾಲಯಗಳಲ್ಲಿ ಮಾಡ್ತಕ್ಕಂಥದ್ದು ಬೀಜ ಪರೀಕ್ಷೆ ಬೇರೆ ವಿಧಾನ, ಪೇಪರ್ಗಳನ್ನ ಬಳಸಿ ಮಾಡ್ತೀವಿ. ನೀವು ಮಾಡಬೇಕಾದ್ರೆ ಉತ್ತಮವಾದಂಥ ಮರಳು, ನಿಮ್ಮ ಹಳ್ಳದಲ್ಲಿ ಸಿಗ್ತಾಯಿದ್ದಲ್ಲ, ತೊರೆಗಳಲ್ಲಿ ಸಿಗುತ್ತಲ್ಲ ಮರಳು, ಆ ಮರಳಿರ್ತಕ್ಕಂಥ ಕಲ್ಲು, ಮಣ್ಣು, ಆಮೇಲಿಂದ ಒಂಡು, ಈ ಥರದ ಪದಾರ್ಥಗಳನ್ನು ಚೆನ್ನಾಗಿ ಮರಳನ್ನು 2-3 ಸರಿ ತೊಳೆದುಬಿಟ್ಟು ಶುದ್ಧವಾದ ಮರಳಿಗೆ ಒಂದು 50 ಬೀಜ, ನಿಮ್ಮ ಹತ್ರ ಇರ್ತಕ್ಕಂಥ ಬೀಜ ಇರ್ಬೋದು ಅಥವಾ ಹೊರಗಡೆಯಿಂದ ತಂದಿರ್ತಕ್ಕಂಥ ಬೀಜಗಳಿರ್ಬೋದು, ಒಂದು ತಟ್ಟೆ, ಇಲ್ಲ ತಟ್ಟೆ ಅಂದರೆ ಪ್ಲಾಸ್ಟಿಕ್ ತಟ್ಟೆ, ಬಾಂಡ್ಲಿ ಇರ್ಬೋದು, ಬೇಸಿನ್ ಇರ್ಬೋದು, ಅಥವಾ ಟ್ರೇ ಇರ್ಬೋದು. ಮಣ್ಣಲ್ಲಿ ಒಂದು 5 ಇಂಚು ದಪ್ಪಕ್ಕೆ ತೇವ ಇರ್ತಕ್ಕಂಥ ಮಣ್ಣನ್ನು ತೊಳೆದಾದ ಮೇಲೆ ಸಂಗ್ರಹ ಮಾಡಿ ಅದರಲ್ಲಿ ಬೀಜಗಳನ್ನು ಕಡ್ಡಿಯಿಂದ ಸಾಲುಗಳನ್ನು ತೆಗೆದು ಆ ಬೀಜಗಳನ್ನು ಊರಬೇಕು. ಊರ್ಬಿಟ್ಟು ನೀವು ಊರಿರ್ತಕ್ಕಂಥ ತಟ್ಟೆ ಏನಿದೆ ಮರಳಿಂದು ಅದನ್ನೆಲ್ಲರೂ ನೆರಳಲ್ಲಿಡಬೇಕು. ನೆರಳಂತಾಗ ಬೆಳಕಿರಬೇಕು, ನೆರಳಿರಬೇಕು, ಸೂರ್ಯನಿಂದ ನೇರವಾಗಿಡಬಾರ್ದು. ಈ ಥರ ತಟ್ಟೆಗಳಲ್ಲಿ ಬೀಜ ಸಾಮಗ್ರಿಯನ್ನು ಮೊಳಕೆ ಹೊಡಿತಕ್ಕಂಥ ಅವಧಿವರೆಗೆ ಇಡಬೇಕು. ಒಂದು 10 ದಿವಸ ಅದರಲ್ಲಿ ತೇವಾಂಶ ಇರಬೇಕು. ಬೀಜ ಮೊಳಕೆ ಆದಂಥ ಸಂದರ್ಭಗಳಲ್ಲಿ ನೀವು ಆ ಸಸಿಗಳನ್ನು ಕಿತ್ತು ನೋಡಿದಾಗ ನೀವು ಹಾಕಿರ್ತಕ್ಕಂಥ 50 ಬೀಜ ಇರ್ಬೋದು ಅಥವಾ 100 ಬೀಜ ಇರ್ಬೋದು, ಅದನ್ನು ತೆಗೆದು ನೋಡಿದಾಗ ಯಾವ ಸಸಿಯಲ್ಲಿ ಎಲೆ, ಕಾಂಡ ಮತ್ತು ಬೇರು ಈ 3 ಅಂಗಾಂಗಗಳು ಕರೆಕ್ಟಾಗಿದ್ದಾವೋ ಅಂಥ ಸಸಿಗಳು ಉತ್ತಮವಾದ ಸಸಿಗಳು. ನೀವು ಇಟ್ಟಿರ್ತಕ್ಕಂಥ ಬೀಜದಲ್ಲಿ ಅಂಥ ಸಸಿಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ನೀವು ಹಾಕಿರೋವಂಥ 50 ಬೀಜದಲ್ಲಿ ಗೊತ್ತಾಗ್ತದೆ. ಇಂಥವು ಗಟ್ಟಿ ಬೀಜಗಳು ಮಾತ್ರ ನಿಮಗೆ ಉತ್ತಮವಾದ ಸಸಿಗಳನ್ನು ಕೊಡ್ತವೆ. ಅದನ್ನು ಬಿತ್ತನೆಗೆ ಮುಂಚೆನೇ ಗುರುತಿಸ್ಕೊಳ್ತಕ್ಕಂಥದ್ದು ಇಂತಹ ಪರೀಕ್ಷೆಗಳಿಂದ ನಿಮಗೆ ಆಗ್ತಕ್ಕಂಥ ಲಾಭ. ಹಾಕಿರ್ತಕ್ಕಂಥ 50 ಬೀಜಗಳಲ್ಲಿ ನೀವು ಎಲ್ಲ ಸಸಿಗಳನ್ನು ತೆಗೆದು ನೋಡಿದ್ರೆ 50 ಬೀಜದಲ್ಲಿ 40 ಬೀಜ ಈ ಎಲ್ಲ ಅಂಗಾಂಗಗಳನ್ನು ಇದೆ ಅಂತ ಅಂದರೆ ನಿಮ್ಮದು 80% ಸಸಿಗಳು ಸಿಗ್ತವೆ, ಉತ್ತಮವಾದ ಮೊಳಕೆ ಬರುತ್ತೆ, ಉತ್ತಮವಾದ ಸಸ್ಯಗಳು ಬರ್ತವೆ ಅಂತ ಅರ್ಥ. ನೀವು ಈ ಥರ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಬೀಜಗಳಲ್ಲಿ ಬರೀ 20 ಬಂತು, 30 ಬಂತು, 40 ಬಂತು ಅಂದರೆ ನೀವು ಎಲ್ಲಿಂದನಾದರೂ ತಂದಿರಿ,
ಬೀಜ ಅದು ಕಳಪೆ ಆಗಿದೆ. ಹಿಂದೆ ಬೀಜಗಳಾದರೂ ಕೂಡ ಅದು ಕಳಪೆ ಆಗಿದ್ದಾವೆ. ಬೀಜಕ್ಕೆ ಉಪಚಾರ ಮಾಡ್ತಕ್ಕಂಥದ್ದು ಬೀಜೋಪಚಾರ, ಸಸಿಗಳಿಗೆ ಉಪಚಾರ ಮಾಡ್ತಕ್ಕಂಥದ್ದು ಸಸ್ಯೋಪಚಾರ. ಈ ಥರ ತಾವೇ ತೋಟಗಳನ್ನು ಗುರುತಿಸ್ಕೊಂಡು ಅಡಿಕೆ ಆಗಲಿ ತೆಂಗಾಗಲಿ ಇದೇ ರೀತಿ ನೀವು ಯಾವುದನ್ನ ಕಾಡಿನ ಮರದ ಬೀಜ ಮಾಡ್ತೀರಾ ಅಂತಂದರೆ ಆ ಥರದ ಬೀಜಕ್ಕೂ ಇದೇ ಥರ ಬೀಜೋಪಚಾರ ಮಾಡ್ತೀವಿ. ಸಗಣಿ ನೀವು ಯಾವುದಾದ್ರೂ ಬಳಸ್ಬೋದು. ಇದು ಜರ್ಸಿ HF ಇದಾವಲ್ಲ ಅವು ಬೇಡ, ಎತ್ತಿಂದಾದರೂ ಬಳಸಿ. ಈಗ ನಮಗೆ ನಮ್ಮ ಹುಡುಗರ ವಿದ್ಯಾರ್ಥಿಗಳ ಕಾರ್ಯಕ್ರಮದ ಮುಖಾಂತರ ಇವತ್ತು ನಿಮಗೆ ಬೀಜೋಪಚಾರ ಮಾಡಿ ಒಂದು ಮಾದರಿ ಪ್ರಾತ್ಯಕ್ಷಿಕೆ ತೋರ್ಸೋಣ ಅಂತ ಇದ್ದೀವಿ. ಇಲ್ಲಿ 2 ಬೀಜಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಒಂದು ನೆಲಗಡಲೆ ಶೇಂಗಾ, ಇನ್ನೊಂದು ಜೋಳ. ಈ ಏರಿಯಾದಲ್ಲಿ ತುಂಬ ಪ್ರಚಲಿತವಾದಂಥ ಬೆಳೆಯೋದಕ್ಕೆ ನಾವು ಆಯ್ಕೆ ಮಾಡಿರ್ತಕ್ಕಂಥದ್ದು ಆ ಬೆಳೆಗೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಜೀವಾಣು ಗೊಬ್ಬರಗಳನ್ನು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಅದನ್ನು ಬೀಜೋಪಚಾರಕ್ಕೆ ಬಿತ್ತನೆ ಪೂರ್ವದಲ್ಲಿ ಬಳಸೋದ್ರಿಂದ ಏನಾಗುತ್ತೆ ಅಂತಂದರೆ ಅವಕ್ಕೆ ಒಂದು ಅದರಲ್ಲಿರ್ತಕ್ಕಂಥ ಮೊಳಕೆ ಪ್ರಮಾಣವನ್ನು ಅಧಿಕಗೊಳಿಸ್ತಕ್ಕಂಥದ್ದು ಮತ್ತು ಅದು ಗಿಡವಾಗಿ ಬೆಳೆಯೋವರೆಗೂ ಅದು ತೇವಾಂಶವನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದಾಗಲಿ ಅಥವಾ ನೀವು ಮಣ್ಣಿಗೆ ಕೊಟ್ಟಿರ್ತಕ್ಕಂಥ ಗೊಬ್ಬರಗಳನ್ನು ಬೇರಿನ ಮುಖಾಂತರ ಗಿಡಕ್ಕೆ ತಲುಪಿಸುವಂಥ ಕೆಲಸಗಳನ್ನಾಗಲಿ ಈ ಬೀಜೋಪಚಾರಗಳು ಯಶಸ್ವಿಯಾಗಿ ಮಾಡ್ತಿರ್ತವೆ. ಅಂದರೆ ಒಂದು ಚಿಕ್ಕ ಮಗುಗೆ ತಾಯಿ ಗರ್ಭದಲ್ಲಿರಬೇಕಾದ್ರೆ ಹೆಂಗೆ ಪೋಷಕಾಂಶಗಳನ್ನು ತಾಯಿ ತನ್ನ ಆಹಾರ ತಗೊಳ್ಳೋ ಮುಖಾಂತರ ತಲುಪಿಸ್ತಾ ಇರ್ತಾಳೋ ಹಾಗೆ ಬೀಜೋಪಚಾರಗಳು ಕೆಲಸ ಮಾಡ್ತವೆ. ಹಾಗಾಗಿ ಶೇಂಗಾಗೆ ಬಳಸ್ತಾ ಇರ್ತಕ್ಕಂಥದ್ದು ದ್ರಾವಣ, ಇದು ಬೆಲ್ಲದ ಪಾಕ. ಈ ಪಾಕವನ್ನು ಬಳಸಿ, ಯಾಕೆ ಈ ಪಾಕವನ್ನು ಬಳಸಬೇಕು ಅಂತ ಅಂದರೆ ಈ ಎಲ್ಲ ಬೀಜಗಳಿಗೆ ಚೆನ್ನಾಗಿ ಮೇಲ್ಮೈನಲ್ಲಿ ಅದು ಶರೀರಕ್ಕೆ ಚೆನ್ನಾಗಿ ಅಂಟ್ಕೋಬೇಕು. ಇದಕ್ಕೆ ಭಾಳ ಸೂಕ್ಷ್ಮ ಬೀಜೋಪಚಾರ, ಭಾಳ ಸೂಕ್ಷ್ಮವಾದ ವಿಚಾರ. ನೆಲಗಡಲೆ ಬಳಸಬೇಕಾದ್ರೆ ನಿಮಗೆ ಚೆನ್ನಾಗಿ ಗೊತ್ತು, ಜಾಸ್ತಿ ನೆಂದು ಬೀಜ ಕೈ ಆಡಿದ್ರೆ ಏನಾಗುತ್ತೆ? ಸಿಪ್ಪೆ ಹೋಗ್ತದೆ. ಇಲ್ಲಿ ಜಾಣತನ ಇರಬೇಕಾದ್ರು ನಾನು ಎಷ್ಟೇ ಚೆನ್ನಾಗಿ ನಿಮಗೆ ವಿವರಣೆ ಕೊಟ್ಟರು ಕೂಡ ನೀವು ಕೈ ಸ್ವಲ್ಪ ದಬಾಯಿಸಿ ಆಡ್ಬಿಟ್ರೆ ಎಲ್ಲ ಬೀಜನ ನೀವು ಕಳ್ಕೊಂಡ್ಬಿಡ್ತೀರ. ಅದು ಸಿಪ್ಪೆ ಸುಲ್ಕೊಂಡು ಗಾಳಿ ತಗೊಂಡ್ಬಿಡ್ತು ಅಂದರೆ ಅದು ಮೊಳಕೆ ಆಗಲ್ಲ. ಇಲ್ಲಿ ಸೂಕ್ಷ್ಮವಾದ ವಿಚಾರ, ಈ ಅಂಟು ದ್ರಾವಣನ ಚಿಮ್ಕಿಸ್ಬೇಕು ಅಥವಾ ಮೆತ್ತು ನಿಧಾನಕ್ಕೆ ಅದಕ್ಕೆ ಸವರಬೇಕು. ಸವರಿ ಅದು ಆರ್ಕೊಳ್ಳೋದಕ್ಕೆ ಮುಂಚೆನೆ ಅದಿನ್ನೂ ಅಂಟಿನ ತೇವಾಂಶ ಇರುವಾಗಲೇ ಇದನ್ನು ಸೇರಿಸ್ಬೇಕು. ಯಾಕೆಂದ್ರೆ ಅದು ಹಿಡ್ಕೋಬೇಕಲ್ಲ. ನೀವು ಅಂಟು ಹಾಕಿದ ಮೇಲೆ ಅಂಟು ಒಣಗ್ಬಿಟ್ರೆ ಮತ್ತೆ ತಗೊಳ್ಳಲ್ಲ. ಇದು ಸೂಕ್ಷ್ಮ ವಿಚಾರ. ನೆಲಗಡ್ಲೆನಲ್ಲಿ ಪೊರೆ ಸುಲ್ಕೋಬಾರ್ದು ಅದರದ್ದು. ಆ ರೀತಿ ಬೀಜೋಪಚಾರ ನಮಗೆ ವಿದ್ಯಾರ್ಥಿ ಮಾಡುತ್ತಾರೆ. ಚಿಮ್ಕಿಸ್ಬೇಕು. ಸಣ್ಣ ಪ್ರಮಾಣದಲ್ಲಿ ಇದ್ದಾಗ ಚಿಮ್ಕಿಸೋದು ಭಾಳ ಸುಲಭ. KG ಗಟ್ಟಲೆ ಇದ್ದಾಗ ಅದನ್ನು ನಾನು ಹೇಳೋಕ್ಕಾಗ ಸಮರ್ಥನಿಲ್ಲ. ಅದು ಅವನ ಜಾಣತನದ ಮೇಲೆ ಹೋಗುತ್ತೆ. ಯಾವ ರೀತಿ ಯಾವ ಸೆಲ್ಕೆ ತಗೊಂತೀರೋ ಇಲ್ಲ ಕೈಯಲ್ಲೇ ಕೂತ್ಕೊಂಡು ತಿರುವಾಗ್ತಿರೋ ಅದು ನಿಮಗೆ ಬಿಟ್ಟಂಥ ವಿಚಾರ. ಯಾಕೆಂದರೆ ನಾನು ಅಷ್ಟು ಹೇಳಿದ್ರು ಕೂಡ ನನಗಿನ್ನ ಮೀರಿ ಉತ್ತಮವಾಗಿ ಬ್ರಿಲಿಯಂಟಾಗಿ ಕೆಲಸ ಮಾಡ್ಬೋದು ರೈತರು. ಮಾಡಲಿ ಅಂತ ನಾನು ಆಶಿಸ್ತೀನಿ. ಹಾಕಿದ ಮೇಲೆ ಸುಮ್ಮನೆ ಒಂಚೂರು ಕೈ ಆಡಿಸಿ ಅದಕ್ಕೆಲ್ಲ ಲೇಪನ ಆಗಬೇಕು. ಬೀಜದ ಮೇಲ್ಮೈಗೆ ಲೇಪನ ಆಗಬೇಕು. ಲೇಪನ ಆಗ್ತಿದ್ದಂಗೆ ಅವನೇ ಹಾಕಕ್ಕೆ ಬರಲ್ಲ, ಇಬ್ಬರಾಡಬೇಕು. ಒಬ್ಬ ಲೇಪನ ಹಾಕೋನು ಅದನ್ನು ಚೆನ್ನಾಗಿ ಸವರಂಗ್ ಮಾಡೋನು, ಇನ್ನೊಬ್ಬ ಈ ಪುಡಿನ ಹಾಕ್ಬೇಕು. ಅವನಿಗೆ ಕೈ ತಗೊಂಡ್ರೆ ಆ ಪುಡಿಯೆಲ್ಲ ಅವನ ಕೈಗೆ ಅಂಟ್ಕೊಂಡಿರ್ತೈತೆ, ಬೀಜಕ್ಕೆ ಹೋಗಲ್ಲ. ಯಾವನ ಕೈ ಒಣಗಿರ್ತೈತೆ ಚೆನ್ನಾಗಿ ಅವನು ಪುಡಿ ಉದುರ್ಸಕ್ಕಿರ್ತಾನೆ. ಇಬ್ಬರಾಡಬೇಕು, ನೋಡ್ಕೊಂಬಿಡಿ. ಈಗ ಒಬ್ರು ಹಾಕ್ಬೇಕು, ಅವನು ಹಂಗೆ ಕಲಿಸ್ತಾ ಹೋಗ್ತಾನೆ. ಆ ಕಡೆ ಕೂತ್ಕೊಂಡೆ ಹಾಕಿದಾರಲ್ಲ ಟ್ರೈಕೋಡರ್ಮಾ ಅಂತಕ್ಕಂಥ ಸೂಕ್ಷ್ಮ ಜೀವಾಣು ಗೊಬ್ಬರ. ಇದು ರಾಸಾಯನಿಕ ಅಲ್ಲ. ಇದು ಅಂದರೆ ನಿಮಗೆ ಬೆಳೆ ಬೆಳೆಯೋದಕ್ಕೆ ಸೂಕ್ಷ್ಮ ಜೀವಾಣು ಜಗತ್ತು ಏನಿದೆ ಅದನ್ನು ಇನ್ನೂ ಹೆಚ್ಚಿಗೆ ಮಾಡುತ್ತಿದೆ. 100 ಇದ್ದರೆ 100% ಇದ್ದರೆ ಇದು 1000 ಪಟ್ಟು ಜಾಸ್ತಿ ಮಾಡುತ್ತೆ ಮಣ್ಣಲ್ಲಿ. ಒಂದು. ಎರಡನೇದೇನು ಅಂತಂದ್ರೆ ಸೂಕ್ಷ್ಮಜೀವಿ ಜಗತ್ತು ಜಾಸ್ತಿ ಆಗೋದ್ರಿಂದ ನಿಮಗೆ ಭೂಮಿಗೆ ಒದಗಿಸಿರ್ತಕ್ಕಂಥ ಎಲ್ಲದ ಗೊಬ್ಬರದ ಅಂಶಗಳನ್ನು ಕರಗಿಸಿ ಬೇರುಗಳ ಮುಖಾಂತರ ಗಿಡಕ್ಕೆ ಕೊಡೋದಕ್ಕೆ ಅಪ್ಟೇಕಿಂಗ್ ಆಫ್ ಆಲ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಅದು ಗಿಡಕ್ಕೆ ತಗೊಳ್ಳೋದಕ್ಕೆ ಅವು ಕೆಲಸ ಮಾಡ್ತವೆ, ಮೊಳಕೆ ವೃದ್ಧಿಸ್ತವೆ. ಮತ್ತು 1 kg 20 ಗ್ರಾಮ್ 20 ಗ್ರಾಮ್ನಂತೆ. ಇದು ಜೈವಿಕ ಜೀವಾಣು ಗೊಬ್ಬರ. ಈಗ ನೋಡಿ, ರಾತ್ರಿ ಸಾಯಂಕಾಲ 6 ಗಂಟೆಗೆ ಈ ತರ ಸಗಣಿನ ಕಟ್ಟಿ ನೀರಲ್ಲಿ ಬಿಟ್ಟಿರ್ತೀರಾ.
ಹೌದಾ? ಈ ಸಗಣಿಲಿರ್ತಕ್ಕಂಥ ಎಲ್ಲ ಅಂಶನೂ ನೀರಿಗೆ ಬಂದಿರುತ್ತೆ. ಆಯ್ತಾ? ಹೆಂಗ್ ಮಾಡ್ಬೇಕು ಇದನ್ನ ಅಂದ್ರೆ, ಇವತ್ತು ಸಾಯಂಕಾಲ 6 ಗಂಟೆಗೆ ಹಾಕಿದ್ರೆ ಬೆಳಗ್ಗೆ 6 ಗಂಟೆಗೆ ಬೀಜ, ಸುಣ್ಣ, ಗಂಜಲ ಎಲ್ಲ ರೆಡಿ ಇಟ್ಕೊಂಡಿರ್ಬೇಕು. ಇದಾಗಿದ ತಕ್ಷಣ ಬೆಳಗ್ಗೆ ಗಂಟಿನ ಚೆನ್ನಾಗಿ ಅದುಮಿ, ಇದರಲ್ಲಿರ್ತಕ್ಕಂಥ ನೀರೆಲ್ಲ ಅದಕ್ಕೆ ಬರೋ ಥರ ಯಾವ್ದ್ರದ್ದು ಸಗಣಿ ನೀರು, ಇದನ್ನು ತೆಗೆದುಬಿಡಿ, ಪಕ್ಕಕ್ಕೆ ಇಟ್ಕೊಳ್ಳಿ. ಇದಾದ್ಮೇಲೆ ಇದಕ್ಕೆ ಸುಣ್ಣ ಸೇರಿಸ್ಬೇಕು. ಈಗ ಸೇರಿಸ್ತಾರೆ, ಜಾಸ್ತಿ ಬೇಡ, ಅದ್ರಲ್ಲಿ ಅರ್ಧ ಹಾಕಿ ಅಷ್ಟೇ. ಕಡಿಮೆ ಇದೆ ಬೀಜ, ಹಾಕಿ ಅಷ್ಟೇ. ನೀರು ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಮಾಡಿ. ಗಂಜಲ ಇದೆಯಾ? ಹಾಕಿ. ಎಷ್ಟು ಹಾಕಬೇಕು? ಆ ಡಬ್ಬದಲ್ಲಿ ಅರ್ಧ ಬರಬೇಕು, ಸುಣ್ಣದ ಡಬ್ಬಿನಲ್ಲಿ ಅರ್ಧ ಬರಬೇಕು. ಅದರಲ್ಲಿ ಒಂದು 2 ಕಾರ್ಕ್ ಹಾಕಿ ಅಷ್ಟೇ. ಕಾರ್ಕ್ ಇದೆಯಲ್ಲ, ಅದರಲ್ಲಿ 2 ಕಾರ್ಕ್ ಮಾತ್ರ ಹಾಕಿ. ನೋಡಿ, ಇದು ಮಾತ್ರ ಗಂಜಲ ಮಾತ್ರ ಕಡಿಮೆ ಹಾಕಬೇಕು, ಇಲ್ಲಾಂದರೆ ಬೀಜದ ಭ್ರೂಣ ಕೂಡ ಸುಟ್ಟೋಗ್ಬಿಡ್ತದೆ. ಸುಣ್ಣ ಮತ್ತು ಗಂಜಲ ಸೇರೋದ್ರಿಂದ ಸುಟ್ಟು ಹೋಗುವಂಥ ಚಾನ್ಸ್ ಇದೆ. ನೀವು ಕರೆಕ್ಟಾದ ಪ್ರಮಾಣದಲ್ಲಿ ಬಳಸ್ಕೊಂಡಿದ್ದೆ ಆದರೆ ಅದು ದೊಡ್ಡ ಔಷಧಿಯಾಗಿ ಕೆಲಸ ಮಾಡುತ್ತೆ. ಆಯ್ತಾ? ಈಗ ಇಷ್ಟು ಮಾಡ್ಕೊಂಡ್ರಿ. ಈಗ ಬೀಜ ಹಾಕಕ್ಕೆ ಮುಂಚೆ ಬೇಕಾದ್ರೆ ಒಂದು 4 ಗಂಟೆ ಬೀಜ ನೆನೆಸ್ಕೊಂಡಿದ್ರೆ ಇನ್ನೂ ಉತ್ತಮ. ಯಾಕೆಂದ್ರೆ ಒಣಗಿದ ಬೀಜ ಈ ನಾವು ಮಾಡಿರ್ತಕ್ಕಂಥ ದ್ರಾವಣನ ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಒಣಗಿದ ಬೀಜ. ಹೌದಾ? ಈ ನೆನೆಸಿದ ಬೀಜ ಆದರೆ, ನೆಂದಿರೋದ್ರಿಂದ ಬೀಜ ತೇವಾಂಶ ತಗೊಂಡಿರೋ ಟ್ರ್ಯಾಕ್, ಅದ್ರ ದಾರಿಗಳೆಲ್ಲ ಓಪನ್ ಆಗಿರುತ್ತೆ. ಈ ನೀರನ್ನು ಕೂಡ ಬೀಜದ ಭ್ರೂಣದವರೆಗೂ ತಗೊಂಡ್ಬಿಡುತ್ತೆ ಬೀಜ. ಇದು ಉಪಯೋಗ. ನೆನೆಸಿರೋ ಬೀಜ ಉಪಚಾರ ಮಾಡೋಕ್ಕೂ ಒಣಗಿರೋ ಬೀಜ ಉಪಚಾರ ಮಾಡೋಕ್ಕೂ ವ್ಯತ್ಯಾಸ ಇದು. ಈಗ ನಾವೇನು ಮಾಡ್ತೀವಿ ಕೃಷಿನಲ್ಲಿ, ಈ ಪದಾರ್ಥನ ಸಾಯಂಕಾಲ 6 ಗಂಟೆಗೆ ಹಾಕಿರ್ತೀವಿ, ಬೆಳಗ್ಗೆ 6 ಗಂಟೆಗೆ ಎದ್ದು ಬೀಜ ನೆನೆಸಿರೋದು ಸುಣ್ಣ ಮತ್ತು ಗಂಜಲನ ನೀರಿಗೆ ಹಾಕ್ತೀವಿ. ಈ ಹಸಿ ಬೀಜ ಏನಿರ್ತೈತೆ ಅದನ್ನು 5 ರಿಂದ 10 ನಿಮಿಷ ಅಷ್ಟೇ, 5 ರಿಂದ 10 ನಿಮಿಷ ಅದು ನೆನೆಸ್ಬಿಟ್ಟು ಒಂದು ಜಲ್ಡಿ ಹಿಡ್ಕೋಬೇಕು. ಜಲ್ಡಿ ಹಿಡ್ಕೊಂಬಿಟ್ಟು ಆ ನೀರನ್ನ ಬೇರೆ ಬೇಸನ್ಗೆ ಸೋಸ್ಕೊಂಡ್ಬಿಟ್ರೆ ಜಲ್ಡಿ ಒಳಗಡೆ ಬೀಜ ಉಳ್ಕೊಳ್ತವೆ. ಅವನ್ನ ನೆರಳಲ್ಲಿ ಲೈಟಾಗಿ ಒಣಗಿಸಿ ಬಿತ್ತನೆಗೆ ನೀವು ಪ್ರಾರಂಭ ಮಾಡ್ಬೋದು. ಯಾವತ್ತು? ಹುಣ್ಣಿಮೆ ದಿವಸ. ಹುಣ್ಣಿಮೆ ಹಿಂದಿನ ದಿವಸ ಇದನ್ನು ಮಾಡ್ಕೋಬೇಕು. ಅಂದರೆ ಈ ದ್ರಾವಣಕ್ಕೂ ಸಹ ಪ್ರಕೃತಿಯಿಂದ ಅಷ್ಟೊಂದು ಪ್ರಾಣಶಕ್ತಿ ಒಳಗಡೆ ಬಂದಿರುತ್ತೆ ಅಂತ. ಹುಣ್ಣಿಮೆ ದಿವಸ ಬಿತ್ತಿದ್ರೆ ಅಥವಾ ಹುಣ್ಣಿಮೆ ಹಿಂದೆ 2 ದಿವಸನಾದರೂ ನೀವು ಈ ಕೆಲಸ ಮಾಡ್ಬೋದು. ನಿಮ್ಮ ಬೆಳೆ ಹೆಂಗಿರುತ್ತೆ ಅಂದರೆ ಪೂರ್ಣಚಂದ್ರ ಹೆಂಗಿರ್ತಾನೋ ಹಂಗಿರುತ್ತೆ ಅಂತ. ಬಿತ್ತನೆ ಮಾಡ್ಬೇಕಾದ್ರೆ ಹೆಂಗೆ ಮಾಡಬೇಕು ಅಂತಂದರೆ, ಹುಣ್ಣಿಮೆಯ ದಿವಸ ಹಿಂದೆ 3-4 ದಿವಸಗಳಲ್ಲಿ ಹುಣ್ಣಿಮೆಯ ಚಂದ್ರ ಹೆಂಗೆ ಏರುಗತಿನಲ್ಲಿ ಇರ್ತಾನೋ ಹಂಗೆ ಬೆಳೆಯೂ ಕೂಡ ಅದರ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಏರುಗತಿಯಲ್ಲಿ ಕಟಾವಿಗೆ ಬರ್ತವೆ ಅಂತ ಅರ್ಥ. ಇದು ಬೀಜಾಮೃತ ಮಾಡಿದ್ರೆ ಆಯ್ತಾ? ಮತ್ತೆ ಬಿತ್ತನೆ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ಬೇಕು? ಈ ಥರ ತಯಾರು ಮಾಡಿರ್ತಕ್ಕಂಥ ಬೀಜನ ಹುಣ್ಣಿಮೆಯ ದಿವಸದಲ್ಲೇ ಉತ್ತರ ದಕ್ಷಿಣವಾಗಿ ಓಪನ್ ಮಾಡ್ಕೋಬೇಕು. ನಾವು ಅದನ್ನು ಇಂಗ್ಲೀಷಲ್ಲಿ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಫ್ಲೂಯೆನ್ಸಿಂಗ್ ಆನ್ ದಿ ಸೀಡ್ ಜರ್ಮಿನೇಷನ್ ಅಂಡ್ ಸೀಡ್ಲಿಂಗ್ ಗ್ರೋತ್ ಅಂತ ಕಂಡುಕೊಂಡ್ಬಿಟ್ಟಿದ್ದೀವಿ ಸಂಶೋಧನೆಗಳಲ್ಲಿ. ನೀವು ಇದನ್ನು ಪ್ರಯೋಗ ಮಾಡ್ಬೋದು. ಈ ಥರ ಮಾಡಿ ಬಿತ್ತನೆ ಮಾಡ್ತಕ್ಕಂಥದ್ದು. ಈ ದಿನಗಳನ್ನು ಬಿಟ್ಟು ಇದೇ ಬೀಜಾಮೃತನ ತಯಾರಿ ಮಾಡ್ಕೊಂಡು ಬಿತ್ತನೆ ಮಾಡಿ, ಹುಣ್ಣಿಮೆ ದಿವಸದಲ್ಲಿ ತಯಾರಿ ಮಾಡಿ ಬಿತ್ತನೆ ಮಾಡಿದ್ದಕ್ಕೂ ಹುಣ್ಣಿಮೆ ಅಲ್ಲದ ದಿನಗಳಲ್ಲಿ ಮಾಡಿದ್ದಕ್ಕೂ ವ್ಯತ್ಯಾಸಗಳನ್ನು ಗುರುತಿಸ್ಕೋಬಹುದು. ನೀವೊಂದು ರೈತ ಉತ್ಪಾದಕ ಸಂಸ್ಥೆನ ಶುರು ಮಾಡಬೇಕು ಅಂತ ಹೇಳಿದರೆ ಅಟ್ಲೀಸ್ಟ್ ಅದಕ್ಕೊಂದು 300 ರಿಂದ 500 ಜನ ಬೇಕಾಗ್ತಾರೆ ರೈತರು. ಸೊ ಆ ಸ್ಕೀಮಲ್ಲಿ ಏನು ಅವ್ರು ಹೇಳಿದ್ದಾರೆ ಅಂದರೆ, ಮೊದಲು ಈ ರೈತ ಆಸಕ್ತ ಗುಂಪುಗಳು ಅಂತ, ಈಗ ನಿಮ್ಮ ಹಳ್ಳಿಯಲ್ಲಿ ಒಂದು 15 ರಿಂದ 20 ಜನ ಒಂದೇ ಥರದ ಯಾವುದೋ ಬೆಳೆ ಬೆಳೀತಾ ಇದ್ದೀರಾ. ಈ ತೆಂಗು ಬೆಳೀತಾ ಇರ್ಬೋದು, ಅಥವಾ ಅಡಿಕೆ ಬೆಳೀತಾ ಇರ್ಬೋದು, ಅಥವಾ ಯಾವುದೋ ಒಂದು ಒಂದೇ ಥರದ ಹಣ್ಣನ್ನು ಬೆಳೀತಾ ಇರ್ಬೋದು. ಸೊ ನೀವು ಸೇರಿಕೊಂಡು ರೈತ ಆಸಕ್ತ ಗುಂಪುಗಳಾಗ್ತೀರ ನೀವು. ಸೊ ಈ ಥರ ಒಂದು 25 ರೈತ ಆಸಕ್ತ ಗುಂಪುಗಳು ಸೇರಿದಾಗ ಹತ್ತಿರ ಒಂದು 500 ಜನ ಆಗ್ತಾರೆ. ಸೊ ಒಂದು 500 ಜನ ಆದಾಗ ಒಂದು ರೈತ ಉತ್ಪಾದಕ ಸಂಸ್ಥೆನ ರಿಜಿಸ್ಟರ್ ಮಾಡ್ಬೋದು. ಸೊ ಇದನ್ನು ರಿಜಿಸ್ಟರ್ ಮಾಡಲಿಕ್ಕೆ ನಿಮಗೆ ಸಹಾಯ ಮಾಡೋದು ಸುಮಾರು ಇಲಾಖೆಗಳಿದೆ. ಅದರಲ್ಲಿ ಕೇಂದ್ರೀಯ ಸೆಂಟ್ರಲ್ ಲೆವೆಲಲ್ಲಿ, ಕೇಂದ್ರ ಸರ್ಕಾರದ ಲೆವೆಲಲ್ಲಿ ಮೂಲ ಸಂಸ್ಥೆ ಬಂದ್ಬಿಟ್ಟು SFAC ಅಂತ ಇದೆ, ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಬಿಸ್ನೆಸ್ ಕನ್ಸೋರ್ಷಿಯಂ ಅಂತ. ಅದರ ಜೊತೆಗೆ ಹೆಲ್ಪ್ ಮಾಡ್ತಾ ಇರೋ, ಸಹಾಯ ಮಾಡ್ತಾ ಇರೋ ಸಂಸ್ಥೆಗಳು ಬಂದ್ಬಿಟ್ಟು ನಬಾರ್ಡ್, ಕೇಳಿರ್ತೀರ ನೀವು, ನಬಾರ್ಡ್ ಸಂಸ್ಥೆ, NCDC ಅಂತ ಇದೆ, ನಫೆಡ್ ಅಂತ ಇದೆ. ಸೊ ಈ ಎಲ್ಲ ಸಂಸ್ಥೆಗಳು ಕೇಂದ್ರದ ಲೆವೆಲಲ್ಲಿದೆ. ಸೊ ಇವರಿಗೆ ಏನೋ ಇವರ ಸಹಯೋಗದಲ್ಲಿ ಸ್ಟೇಟ್ ಲೆವೆಲಲ್ಲಿ ಸಹಾಯ ಮಾಡ್ತಿರೋ ಸಂಸ್ಥೆಗಳು ಬಂದ್ಬಿಟ್ಟು ನಮ್ಮ ಇಲಾಖೆಗಳು, ತೋಟಗಾರಿಕಾ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಅಥವಾ ವಾಟರ್ ಶೆಡ್ ಡಿಪಾರ್ಟ್ಮೆಂಟ್ ಇರ್ಬೋದು. ಈ ಎಲ್ಲ ಇಲಾಖೆಗಳು ಈ ಒಂದು ಏನು ಕೇಂದ್ರ ಸರ್ಕಾರದ ಯೋಜನೆ ಇದೆ ಇದನ್ನು ಕಾರ್ಯರೂಪಗೊಳಿಸಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಸೊ ನೀವು ಈ ಥರ ಒಂದು ಗುಂಪು ಮಾಡಿಕೊಂಡು
ಈ ಯಾವುದಾದ್ರೂ ಇಲಾಖೆಗೆ ನೀವು ಏನೋ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅಲ್ಲಿಯ ಫೀಲ್ಡ್ ಆಫೀಸರ್ಗಳು ನಿಮಗೆ ಈ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇರ್ಬೋದು ಅಥವಾ ಕಂಪ್ಲೀಟ್ ನಿಮ್ಮ ಏನು ರೈತ ಉತ್ಪಾದಕ ಸಂಸ್ಥೆನ ಸ್ಟಾರ್ಟ್ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ. ರಾಗಿರ್ತಕ್ಕಂಥ ನನ್ನ ಗುರುಗಳಾದ ಡಾಕ್ಟರ್ ವೆಂಕಪ್ಪ ಸರ್ ಮತ್ತು ಇದೇ ಗ್ರಾಮಸ್ಥರ ನಿವೃತ್ತ ಮುಖ್ಯ ಉಪಾಧ್ಯಾಯರಾದ ಹನುಮಂತಯ್ಯ ಸರ್ ಹಾಗೂ ಸಹೋದ್ಯೋಗಿಗಳಾದ ಡಾಕ್ಟರ್ ರಂಗನಾಥ್ ಸರ್, ಮುಖ್ಯವಾಗಿ ಇದೇ ಗ್ರಾಮಸ್ಥರಾದ ತಮಗೆಲ್ಲರಿಗೂ ಮತ್ತು ನನ್ನ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳನ್ನ ತಿಳಿಸ್ತೀನಿ. ನಾವು ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಇವತ್ತು ನಿಮಗೆ ನಮ್ಮ ವಿಷಯ ತಜ್ಞರಾದಂಥ ಬೀಜೋಪಚಾರ ಈ ವಿಷಯವಾಗಿ ಬಂದಿದ್ರು. ಇನ್ನು ಮುಂದೆ ಮಣ್ಣು ವಿಜ್ಞಾನಿಗಳಾಗಿರ್ಬೋದು, ಬೇಸಾಯ ಶಾಸ್ತ್ರಜ್ಞರಾಗಿರ್ಬೋದು, ಹಲವಾರು ತೋಟಗಾರಿಕೆ ವಿಭಾಗದಿಂದ ಇರ್ಬೋದು, ಬೇರೆ ಬೇರೆ ಬರ್ತಾ ಇರ್ತಾರೆ. ಆ ಥರ ಜ್ಞಾನ ಇನ್ನೂ ನಿಮ್ಮಲ್ಲಿ ಹೆಚ್ಚಿಸಬೇಕು ಅನ್ನೋದೇ ನಮ್ಮ ಆಸೆ. ಇದೇ ಸಹಕಾರ ನೀವು ಯಾವಾಗಲೂ ಕೊಡ್ತಾ ಇರಿ ಅಂತಲೇ ಕೇಳ್ಕೊಂತ ನಾನು ಎರಡು ಮಾತನ್ನ ಮುಗಿಸ್ತೀನಿ. ತಮ್ಮ ಅಮೂಲ್ಯವಾದ ಮಾತುಗಳನ್ನಾಡಿದ ಡಾಕ್ಟರ್ ಮಧುಶ್ರೀ ಮೇಡಮ್ ರವರಿಗೆ ಧನ್ಯವಾದಗಳು.